ನಮಸ್ತೆ ಫ್ರೆಂಡ್ಸ್, ಎಲ್ಲರಿಗೂ ಕೌಶಲ್ ಟ್ರೇಡರ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ರೀಟೆಸ್ಟ್ ಟ್ರೇಡ್ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ನೋಡೋಣ. ಯಾಕಂದ್ರೆ ತುಂಬಾ ಜನ ಸ್ಟೂಡೆಂಟ್ಸ್ ಗಳಿಗೆ ಇಲ್ಲಿ ತುಂಬಾ ಜನ ಟ್ರೇಡರ್ ಗಳಿಗೆ ರೀಟೆಸ್ಟ್ ಅಂದ್ರೆ ಏನಂತಾನೆ ಗೊತ್ತಿಲ್ಲ. ನಾವು ಇದುವರೆಗೆ ರೀಟೆಸ್ಟ್ ಟ್ರೇಡೇ ಮಾಡಿಲ್ಲ ಸರ್, ಎಲ್ಲೂ ಹೇಳ್ಕೊಟ್ಟಿಲ್ಲ ಅಂತ ಹೇಳಿದವರು ತುಂಬಾ ಜನ ಇದ್ದಾರೆ. ಯಾಕೆಂದ್ರೆ ಓಡೋ ಕುದುರೆ ಹತ್ತಿಯೇ ಅಭ್ಯಾಸ ಬಿಟ್ಟು ಆ ಕುದುರೆ ಮತ್ತೆ ಬಂದಾಗ ನಾವು ಹತ್ತಬೇಕು ಅನ್ನೋ ಅಭ್ಯಾಸ ಇಲ್ವೇ ಇಲ್ಲ. ಹಾಗಾಗಿ ರೀಟೆಸ್ಟ್ ಟ್ರೇಡ್ ಅನ್ನೋದು ಕಾದು ಕುಳಿತು ಬೇಟೆ ಆಡುವ ಸಿಂಹದ ಹಾಗೆ. ನೀವು ಕೂತ್ ಕಾಯ್ಬೇಕು ಕರೆಕ್ಟ್ ಜಾಗಕ್ಕೆ ಎಂಟ್ರಿ ಆಗ್ಲಿ ಅಂತ, ಆವಾಗ ನೀವು ಸಕ್ಸಸ್ ಆಗ್ತೀರಿ. ಕರೆಕ್ಟ್ ಅಲ್ವಾ? ಸೊ ಆ ರೀಟೆಸ್ಟ್ ಟ್ರೇಡ್ ಅಂದ್ರೆ ಏನಾದ್ರೆ ಡೌಟ್ ಗಳನ್ನೆಲ್ಲ ಕ್ಲಿಯರ್ ಮಾಡ್ಬಿಡೋಣ. ಯಾವ್ದು ತಲೆಯಲ್ಲಿ ಇಟ್ಕೊಳ್ಳೋದು ಬೇಡ, ಎಲ್ಲ ಕ್ಲಾರಿಟಿ ಸಿಗಂಗಾಗ್ಲಿ. ಹಂಗಾರೆ ರೀಟೆಸ್ಟ್ ಟ್ರೇಡ್ ಸಕ್ಸಸ್ಫುಲ್ ಟ್ರೇಡರ್ ಸರ್ ಅಂದ್ರೆ ಎಸ್, ಹಾಗೇನೆ ನೋನು ಹೌದು. ಯಾಕೆಂದ್ರೆ ಯಾಕೆ ಅಂದ್ರೆ ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಟ್ ಪ್ಲೇಯರ್ಸ್ ಗಳು ಓಡೋ ಮಾರ್ಕೆಟ್ ಅನ್ನ ಹತ್ತಕ್ ಹೋಗಲ್ಲ. ಅವರು ಕಾದು ಕುಳಿತು ಅವರ ರೇಟ್ ಬರೋವರೆಗೆ ಕಾಯ್ತಾರೆ. ಈಗ ₹100 ರೇಟು ₹150 ಅಂತ ತಗೊಳಲ್ಲ, ಅದು 100ಕ್ಕೆ ಬಂದ್ರೆ ತಗೊಳ್ತೀನಿ ಅಂತ ಕಾಯ್ತಾ ಕೂತ್ಕೊಂಡು ತಗೊಳ್ಳೋಂಥದ್ದಕ್ಕೆ ರೀಟೆಸ್ಟ್ ಅಂತ ಹೇಳ್ತಾರೆ. ಆಯ್ತಾ? ಅದೇ ತರ 100ಕ್ಕೆ ಬಂದಿದ್ದು ತಿರ್ಗಾ 150ಕ್ಕೆ ಹೋಗುತ್ತೆ ಅನ್ನೋದು ಗ್ಯಾರಂಟಿ ಇಲ್ಲ. ಒಮ್ಮೊಮ್ಮೆ ಏನಾಗೋಗುತ್ತೆ, ಅದು ಕೆಳಗೆ ಹೋಗುವಂತಹ ಚಾನ್ಸಸ್ ಇರುತ್ತೆ. ಈಗ ನಾವು ಬ್ರೇಕ್ಔಟ್ಗೆ ನಾವು ಹಾವಿನ ಎಕ್ಸಾಂಪಲ್ ತಗೊಂಡಿದ್ವಿ. ಹುತ್ತದಿಂದ ಹಾವು ತಲೆ ಎತ್ತಿ ಬಂದ್ರೆ ಅದು ಹುತ್ತದಿಂದ ಹೊರಗೆ ಬರುತ್ತೆ ಅಂತ ಗ್ಯಾರಂಟಿ ಇಲ್ಲ, ತಿರ್ಗಾ ಹುತ್ತದೊಳಗೆ ಹೋಗಬಹುದು ಅಲ್ವಾ? ಹಾಗೇನೆ ರೀಟೆಸ್ಟ್ ಅಂದ್ರೆ ಏನಂದ್ರೆ ಹೊರಗೆ ಹೋಗಿದ ಹಾವು ಹುತ್ತದ ಹತ್ರ ಬರ್ತಾ ಇದೆ. ಹುತ್ತದ ಹತ್ರ ಬರ್ತಾ ಇದ್ದಾಗ ನಾವೇನ್ ತಿಳ್ಕೊಳ್ತೀವಿ, ಅದು ಹುತ್ತದ ಒಳಗೆ ಹೋಗಬಹುದು ಅನ್ಕೊಂಡಿರ್ತೀವಿ. ಯಾರು ಗೊತ್ತು, ಅದು ಅಲ್ಲಿವರೆಗೆ ಬಂದು ಮತ್ತೇನೋ ಮರ್ತೋಯ್ತು, ಮತ್ತೆ ವಾಪಸ್ ಹೋಗ್ಬೋದು. ಕರೆಕ್ಟ್ ಅಲ್ವಾ? ಅಂದ್ರೆ ಎರಡರಲ್ಲೂ, ಬ್ರೇಕ್ಔಟ್ ಟ್ರೇಡ್ ಅಲ್ಲೂ ರೀಟೆಸ್ಟ್ ಟ್ರೇಡ್ ಅಲ್ಲೂ ಫಾಲ್ಸ್ ಅನ್ನೋದು ಫಿಕ್ಸ್. ಬ್ರೇಕ್ಔಟ್ ಫಾಲ್ ಆಗುತ್ತೆ, ರೀಟೆಸ್ಟ್ ಫಾಲ್ ಆಗುತ್ತೆ. ಹಂಗಾರೆ ನಾವೇನ್ ಮಾಡ್ಬೇಕು, ಬುದ್ಧಿವಂತಿಕೆಯಲ್ಲಿ ಸ್ಟಾಪ್ ಲಾಸ್ ಇಡೋದನ್ನ ಮರಿಬಾರ್ದು. ಸ್ಟಾಪ್ ಲಾಸ್ ಇಡ್ಲೇಬೇಕು. ಸ್ಟಾಪ್ ಲಾಸ್ ಇಡ್ಲಿಲ್ಲ ಅಂದ್ರೆ ನಮ್ಗೆ ಅದು ಫಾಲ್ಸ್ ಆಯ್ತು ಅಂದ್ರೆ ಪೆಟ್ಟು ಕೊಡುತ್ತೆ. ಕರೆಕ್ಟಾ? ಈಗ ಎಲ್ಲ ನಡೀತಿರೋದು ಮಾರ್ಕೆಟ್ ಟ್ರೇಡಿಂಗು ಎಲ್ಲ ನಡೀತಿರೋದು ಏನು, ಒಂದು ಪ್ಲಾನಿಂಗ್ ಅಲ್ಲಿ. ಪ್ಲಾನಿಂಗ್ ಏನು ನೋಡಪ್ಪ, ಅವನಲ್ಲಿ ಹೋಗಿದ್ದಾನೆ, ಮತ್ ಬಂದ ನಾನು ತಗೊಳ್ತೀನಿ, ಮತ್ ಹೋಗಬಹುದು ಅನ್ನೋ ಲೆಕ್ಕಾಚಾರ. ಹೋದವನು ಬಂದ, ಹೋಗ್ಲಿಲ್ಲ, ನನ್ನ ಪ್ಲಾನ್ ಪ್ರಕಾರ ಅವ್ನು ಮಾಡ್ತಾ ಇಲ್ಲ, ಸರಿಯಪ್ಪ ನಾನು ಇಷ್ಟಕ್ಕಿಂತ ಕೆಳಗೆ ಬಂದ್ಬಿಟ್ಟು ನಾನು ಬಿಟ್ಬಿಡ್ತೀನಿ ಅನ್ನೋ ಒಂದು ಪ್ಲಾನಿಂಗ್ ಹೆಸರು ಸ್ಟಾಪ್ ಲಾಸ್ ಇಟ್ಟು ಕೂತ್ಕೊಳ್ಳೋದು. ಕರೆಕ್ಟ್ ಅಲ್ವಾ? ಸೊ ಇದು ನಮ್ಗೆ ಬೇಕಾಗುವಂತದ್ದು. ಸೊ ಈ ರೀಟೆಸ್ಟ್ ಟ್ರೇಡ್ ಎಲ್ಲಾಗತ್ತೆ, ಯಾಕಾಗುತ್ತೆ, ಹೇಗಾಗುತ್ತೆ ಅನ್ನೋದನ್ನ ಡೀಟೇಲ್ ಆಗಿ ನೋಡೋಣ. ಅದರಲ್ಲಿ ಏನೆಲ್ಲ ನಮ್ಗೆ ಪ್ಲಸ್ ಮೈನಸ್ ಇದೆ ಅನ್ನೋದನ್ನ ಚಾರ್ಟ್ ಮುಖಾಂತರ ನಿಮ್ಗೆ ತಿಳಿಸುವಂತ ಪ್ರಯತ್ನ ಮಾಡ್ತೀನಿ. ಬನ್ನಿ ಚಾರ್ಟ್ ಒಳಗೆ ಹೋಗೋಣ. ನೋಡಿ, ಈಗ ಫಸ್ಟ್ ಅಂಡ್ ಫಾರ್ಮೋಸ್ಟ್ ನಾವೇನ್ ಹೇಳಿದ್ವಿ, ಇಂಪಾರ್ಟೆಂಟ್ ಝೋನ್. ಇಂಪಾರ್ಟೆಂಟ್ ಝೋನ್ ಅಂತ ಒಂದು ಇರುತ್ತೆ. ಆ ಇಂಪಾರ್ಟೆಂಟ್ ಝೋನ್ ಯಾವ್ದು ಬೇಕಾದ್ರೂ ಆಗಿರ್ಬೋದು. ಈಗ ನಾನು ನಿಮ್ಗೆ ಅದನ್ನ 3ಆಗಿ ಡಿವೈಡ್ ಮಾಡಿದೆ. ಏನಂತ ಹೇಳಿದ್ರೆ, ಒಂದು ನಮ್ದು 12 ಗಂಟೆ ಝೋನ್ ಇಂಪಾರ್ಟೆಂಟ್, ಆಮೇಲೆ ನಮ್ಮ 1 hour ಝೋನು ಇಂಪಾರ್ಟೆಂಟ್, ಅಂಡ್ ಮೂರನೇದು ಒಂದು ಸುಮಾರು ಹೊತ್ತಲ್ಲಿ ಒಂದೇ ಜಾಗದಲ್ಲಿ ಮಾರ್ಕೆಟ್ ತುಂಬಾ ಹೊತ್ತು ಇತ್ತಂದ್ರೆ ಅದು ಇಂಪಾರ್ಟೆಂಟ್ ಅಂತ ನಾವು ಕನ್ಸಿಡರ್ ಮಾಡಿದ್ವಿ. ಈ ಇಂಪಾರ್ಟೆಂಟ್ ಝೋನ್ ಇಂದ ಮಾರ್ಕೆಟ್ ಹೊರಗೆ ಬರಬೇಕಾದ್ರೆ ತಗೊಳ್ಳೋದಕ್ಕೆ ಹೆಸರು ನಾವು ಬ್ರೇಕ್ಔಟ್ ಅಂತ ನಾವು ನೋಡಿ ಆಯ್ತು. ಈಗ ಈ ರೀತಿ ಇಂಪಾರ್ಟೆಂಟ್ ಝೋನ್ ಇಂದ ಹೊರಗೆ ಹೋಗ್ತಾ ಇದೆ ಅಂತ ಹೇಳಿದ್ರೆ ಇಲ್ಲಿ ಏನಾಗಿದೆ, ಇಲ್ಲಿ ಆರ್ಡರ್ಗಳು ಜಾಸ್ತಿ ಇದೆ. ಕರೆಕ್ಟ್ ಅಲ್ವಾ? ಇಲ್ಲಿ ಏನಾಗಿರುತ್ತೆ, ಆರ್ಡರ್ ನ ಕ್ವಾಂಟಿಟಿ ಜಾಸ್ತಿ ಇರುತ್ತೆ. ಆರ್ಡರ್ ಕ್ವಾಂಟಿಟಿ ಜಾಸ್ತಿ ಆದಾಗ ಅದು ಆ ಡೈರೆಕ್ಷನ್ ಗೆ ಪುಷ್ ಕೊಟ್ಟು ಮುಂದೆ ಹೋಗುತ್ತೆ. ಮುಂದೆ ಹೋದಾಗ ಅದು ಬ್ರೇಕ್ಔಟ್ ಅಂತ ಆಗುವಂತದ್ದು. ಆದ್ರೆ ಇಲ್ಲಿ ಆರ್ಡರ್ ಕ್ವಾಂಟಿಟಿ ಜಾಸ್ತಿ ಇದೆ ಅಂದ್ರೆ ಬ್ರೇಕ್ಔಟ್ ಆಗ್ತಿದ್ದಂಗೆನೆ ಅಷ್ಟು ರೇಟ್ ಅಲ್ಲಿ ತಗೊಳಕ್ ಆಗಲ್ಲ. ಉದಾಹರಣೆಗೆ ₹100 ಬ್ರೇಕ್ಔಟ್ ಪಾಯಿಂಟ್ ಅಂತ ಇಟ್ಕೊಳ್ಳಿ. ಈಗ ಇನ್ಸ್ಟಿಟ್ಯೂಟ್ ಅವ್ರೇನು ₹100 ಹಾಕೊಂಡ್ ಕೂತ್ಕೊಳ್ಳಲ್ಲ, ಅವ್ರೊಂದು ₹10 ಬಫರಿಂಗ್ ಇಟ್ಟು ₹100 ₹110 ವರೆಗೆ ಬೈ ಮಾಡಿ ಅಂತ ಅವ್ರೊಂದು ಲಾಟ್ ಹಾಕಿರ್ತಾರೆ. ಒಂದು ಎಷ್ಟೊಂದು 1000 ಕ್ವಾಂಟಿಟಿಯೋ 2000 ಕ್ವಾಂಟಿಟಿಯೋ 3000 ಕ್ವಾಂಟಿಟಿಯೋ ಹಾಕಿರ್ತಾರೆ. ಈಗ ಇಲ್ಲಿ ಯಾವಾಗ ಬ್ರೇಕ್ ಆಗಿ ಹೊರಗೆ ಬರುತ್ತೋ 100, 101, 102, 110 ವರೆಗೆ ಅದು ಬೈ ಆಗ್ತಾ ಇರುತ್ತೆ. ನಾನು ಎಕ್ಸಾಂಪಲ್ ಹೇಳ್ತಾ ಇರೋದು 10 ಪಾಯಿಂಟ್ ಹೋಗುತ್ತಾ ಅಂದ್ರೆ ಅಲ್ಲ, 100, 110 ಅವ್ರ ಪರ್ಟಿಕ್ಯುಲರ್ ರೇಟ್ ಹಾಕಿರ್ತಾರೆ, ಬೈ ಆಗ್ತಾ ಇರುತ್ತೆ. 110 ಮೇಲೆ ಅವರ ಬೈಯಿಂಗ್ ಇಲ್ಲ, ಅವ್ರು ಸ್ಟಾಪ್ ಆದ್ರು. ಯಾವಾಗ ದೊಡ್ಡ ಲಾಟ್ ಇಟ್ಟವರು ಸ್ಟಾಪ್ ಆದ್ರು, ಮಾರ್ಕೆಟ್ ಬಾಕಿಯವ್ರನ್ನ ಎಳ್ಕೊಂಡು ಹೋಗ್ತಾ ಇದ್ರೆ ಹೋಗ್ಬೋದು. ಆದ್ರೆ ಯಾರು ಇಲ್ಲ ಅಂದ್ರೆ ಏನಾಗುತ್ತೆ ಹೇಳಿ, ಪ್ರೈಸ್ ಡ್ರಾಪ್ ಆಗಕ್ ಶುರು ಆಗುತ್ತೆ. ವೆನ್ ಡಿಮ್ಯಾಂಡ್ ಡಿಕ್ರೀಸಸ್ ಪ್ರೈಸ್ ಡಿಕ್ರೀಸಸ್. ಇದು ಎಕನಾಮಿಕ್ಸ್.
ಎಕಾನಮಿಕ್ಸ್ ಅಲ್ಲಿ ಏನ್ ಹೇಳುತ್ತೆ? ಡಿಮ್ಯಾಂಡ್ ಡಿಕ್ರೀಸಸ್, ಪ್ರೈಸ್ ಡಿಕ್ರೀಸಸ್. ಡಿಮ್ಯಾಂಡ್ ಇನ್ಕ್ರೀಸಸ್, ಪ್ರೈಸ್ ಇನ್ಕ್ರೀಸಸ್. ಕರೆಕ್ಟ್ ಅಲ್ವಾ? ಸೊ ಡಿಮ್ಯಾಂಡ್ ಡಿಕ್ರೀಸ್ ಆಯ್ತು, ಪ್ರೈಸ್ ಡಿಕ್ರೀಸ್ ಆಗ್ಲೇಬೇಕು. ಪ್ರೈಸ್ ಡಿಕ್ರೀಸ್ ಆದಾಗ ಆಟೋಮೆಟಿಕ್ ಆಗಿ ಪ್ರೈಸ್ ರಿವರ್ಸ್ ಬರುತ್ತೆ. ಪ್ರೈಸ್ ರಿವರ್ಸ್ ಬಂದಾಗ ಏನಾಯ್ತು? ತಿರ್ಗಾ 100, 110 ಬಂದಾಗ ಇವರ ಆರ್ಡರ್, ಇನ್ನು ಪೆಂಡಿಂಗ್ ಇರೋ ಆರ್ಡರ್ ಎಲ್ಲ ಟ್ರಿಗರ್ ಆಗಕ್ ಶುರು ಆಯ್ತು, ತಿರ್ಗಾ ಮೇಲೋಗುತ್ತೆ. ಸೊ ಇವರು ಆರ್ಡರ್ ಹಾಕಿ ಇಟ್ಟಿದ್ದಾರೆ, ಅಲ್ಲಿ ಬಂದಾಗ ಮತ್ತೆ ಹೋಗುತ್ತೆ. ಸೊ ಇಲ್ಲಿ ಆರ್ಡರ್ ಇದೆ ಅಂತ ನಂಬಿ ಟ್ರೇಡ್ ಮಾಡೋರ್ಗೆ ಹೆಸರು ರೀಟೆಸ್ಟ್ ಟ್ರೇಡರ್. ಸೊ ರೀಟೆಸ್ಟ್ ಟ್ರೇಡರ್ ಅನ್ನೋದು ನಿಮ್ಗೆ ಇವಾಗ ಕ್ಲಾರಿಟಿ ಆಗಿರುತ್ತೆ. ಇಲ್ಲಿ ಆರ್ಡರ್ ಇದೆ, ಅಲ್ಲಿ ಬಂದಾಗ ಎಕ್ಸಿಕ್ಯೂಟ್ ಆಗುತ್ತೆ, ಆ ಆರ್ಡರ್ ಒಟ್ಟಿಗೆ ನಾನು ಸೇರ್ಕೊಂಡು ಹೋಗ್ತೀನಿ, ನಾನು ಸಕ್ಸಸ್ ಆಗ್ತೀನಿ ಅನ್ನೋದು ಯಾರು ಪ್ಲಾನ್ ಮಾಡ್ತಾನೋ ಅವ್ನು ರೀಟೆಸ್ಟ್ ಟ್ರೇಡ್. ಅದು ಬಾಕ್ಲು ಬಿಟ್ಟು ಒಳಗೆ ಬರ್ತಿದ್ದಂಗೆ ಬರ್ತೀನಿ, ಅದರೊಟ್ಟಿಗೆ ಓಡ್ತೀನಿ ಅನ್ನೋನು ಬ್ರೇಕ್ಔಟ್ ಟ್ರೇಡರ್. ಸೊ ನೀವು ಯಾವ ಟೈಪ್ ಆಫ್ ಟ್ರೇಡರ್ ಅನ್ನೋದು ಡಿಸೈಡ್ ಮಾಡಿ. ಸಕ್ಸಸ್ ಅವ್ರಿಗೆ ಜಾಸ್ತಿ ಸರ್, ಇವ್ರಿಗೆ ಜಾಸ್ತಿ ಅಂದ್ರೆ ಇಲ್ಲ. ಅವರು ಸಕ್ಸಸ್ ಆಗ್ಬೋದು, ನೀವು ಆಗ್ಬೋದು. ಅವರು ಫೇಲಿಯರ್ ಆಗ್ಬೋದು, ನೀವು ಆಗ್ಬೋದು. ಸ್ಟಾಪ್ ಲಾಸ್ ಅನ್ನು ಮಾತ್ರ ಮರಿಬಾರ್ದು. ಓಕೆನಾ? ಸೊ ಈಗ ನಾವು ರೀಟೆಸ್ಟ್ ಟ್ರೇಡ್ ಆಗಿರುವಂತಹ ಕೆಲವು ಎಕ್ಸಾಂಪಲ್ಸ್ ಗಳನ್ನ ನೋಡೋಣ. ಸೊ ರೀಟೆಸ್ಟ್ ಟ್ರೇಡ್ ಆದಾಗ ಇಲ್ಲಿ ರೀಟೆಸ್ಟ್ ಆದ್ಮೇಲೆ ನಾವು ಟಾರ್ಗೆಟ್ ಎಷ್ಟು ಎಕ್ಸ್ಪೆಕ್ಟ್ ಮಾಡಬಹುದು ಅಂದ್ರೆ, ಅದು ಬ್ರೇಕ್ಔಟ್ ಆದಾಗ ಎಲ್ಲಿವರೆಗೆ ಟಚ್ ಆಗಿತ್ತೋ ಅದು ನಮ್ಮ ಫಸ್ಟ್ ಟಾರ್ಗೆಟ್. ಫಾರ್ ಎಕ್ಸಾಂಪಲ್ ಇದೀಗ ಇಂಪಾರ್ಟೆಂಟ್ ಝೋನ್ ಆಗಿರುತ್ತೆ ಅಂತ ಇಟ್ಕೊಳ್ಳಿ. ಇಲ್ಲಿಂದ ಹೊರಗೆ ಬಂದಂತ ಮಾರ್ಕೆಟ್ ಮತ್ತಿರ್ಗ ಇಲ್ಲಿ ರೀಟೆಸ್ಟ್ ಬರುತ್ತೆ. ನಾವು ರೀಟೆಸ್ಟ್ ತಕೊಂಡ್ಮೇಲೆ ಇದು ನಮ್ಮ ಫಸ್ಟ್ ಟಾರ್ಗೆಟ್. ಆದ್ರೆ ಮತ್ತಿರ್ಗ ಅದನ್ನು ಬಿಟ್ಟು ಹೋಗ್ತಾನೆ ಅನ್ನೋ ಒಂದು ನಂಬಿಕೆ ಮೇಲೆ ಕೂತ್ಕೊಳ್ಳೋದೇ ರೀಟೆಸ್ಟ್ ಟ್ರೇಡ್. ಅಲ್ಲಿ ನಂತರ ತಿರ್ಗಾ ಅದು ಪಿಕಪ್ ಆಗಿ ಹೋಗುತ್ತೆ ಅನ್ನೋದು ನಮ್ಮ ರೀಟೆಸ್ಟ್ ಟ್ರೇಡಿನ ಕಾನ್ಸೆಪ್ಟ್. ಓಕೆನಾ? ಅದಕ್ಕೆ ಹೇಳೋದು, ಗೊತ್ತಿರೋ ಟ್ರೇಡರ್ಗಳು ರೆಡ್ ಅಲ್ಲಿ ಇದ್ದಾಗ ಬೈ ಮಾಡ್ತಾರೆ, ಗ್ರೀನ್ ಅಲ್ಲಿ ಇದ್ದಾಗ ಸೆಲ್ ಮಾಡ್ತಾರೆ. ಅದು ನೀವು ಅರ್ಥ ಮಾಡ್ಕೊಬೇಕು. ಓಕೆ, ಈಗ ನಾವು ಅದೇ ತರ 12 ಗಂಟೆ ಝೋನ್ ಅನ್ನೇ ಮಾರ್ಕ್ ಮಾಡೋಣ. ರೀಟೆಸ್ಟ್ ಬಂದಿರೋದನ್ನ ನಾವಿಲ್ಲಿ ಚೆಕ್ ಮಾಡೋಣ. ಓಕೆನಾ? ಸೊ ಈಗ ಯಾವ್ದಾರ ಒಂದು ರ್ಯಾಂಡಮ್ ಡೇಟ್ಸ್ ತಗೊಳ್ಳೋಣ. ಓಕೆ, 17ನೇ ತಾರೀಕು ಅಕ್ಟೋಬರ್, 12 ಗಂಟೆ ಝೋನು ನೋಡಿ. 12 ಗಂಟೆ ಝೋನ್ ನಾವು ಮಾರ್ಕ್ ಮಾಡಿದೀವಿ. ಓಕೆನಾ? ಮಾರ್ಕೆಟ್ ಏನಾಯ್ತು? 12 ಗಂಟೆ ಝೋನ್ ಅನ್ನ ಬಿಟ್ಟು ಹೊರಗೆ ಬಂತು. ಕರೆಕ್ಟ್ ಅಲ್ವಾ? ಹೊರಗೆ ಬಂದಂತಹ ಮಾರ್ಕೆಟ್ ಹೋಗಿದ್ದು ಬ್ರೇಕ್ಔಟ್ ಟ್ರೇಡ್. ಆದ್ರೆ ತಿರ್ಗಾ ಬಂತು ನೋಡಿ, ತಿರ್ಗಾ ಬಂದಿದ್ದು ಇದಕ್ಕೆ ಹೆಸರು ರೀಟೆಸ್ಟ್ ಟ್ರೇಡ್. ಈ ರೀಟೆಸ್ಟ್ ಟ್ರೇಡ್ ಇಲ್ಲಿಂದ ಇಲ್ಲಿವರೆಗೆ ಕೊಟ್ಟಿದೆ. ಕರೆಕ್ಟಾ? ಬ್ರೇಕ್ಔಟ್ ಅಲ್ಲಿ ಇಲ್ಲಿಂದ ಇಲ್ಲಿವರೆಗೆ ಕೊಟ್ಟಂಗೆನೆ ರೀಟೆಸ್ಟ್ ಟ್ರೇಡ್ ಇಲ್ಲಿಂದ ಇಲ್ಲಿವರೆಗೆ ಕೊಟ್ಟಿದೆ. ರೀಟೆಸ್ಟ್ ಮಾಡಿ ಬೀಳೋದು, ಬಿಟ್ಟ ಜಾಗವನ್ನೇ ಮತ್ತೆ ಮುಟ್ಲಿಕ್ಕೆ ಬರೋದಕ್ಕೆ ಹೆಸರು ರೀಟೆಸ್ಟ್ ಟ್ರೇಡ್ ಅಂತ ಹೇಳ್ತಾರೆ. ಓಕೆನಾ? ಸೊ ಇನ್ನು ಬೇರೆ ಬೇರೆ ಇದೆಯಾ ನೋಡೋಣ, ಸೊ ದಟ್ ನಮ್ಗೆ ಅದೊಂದು ಸ್ವಲ್ಪ ಕ್ಲಿಯರ್ ಆಗಿ ಅರ್ಥ ಆಗ್ಲಿ. ಸೊ ಅವಾಗ ನಮ್ಗೊಂದು ಕ್ಲಾರಿಟಿ ಸಿಗುವಂತಹ ವ್ಯವಸ್ಥೆ ಆಗುತ್ತೆ. ಈಗ ನೋಡಿ, ಇಲ್ಲಿ 1 ಅವರ್ ಝೋನ್ ಇದೆ. 1 ಅವರ್ ಝೋನ್, ಈ 4 ಕ್ಯಾಂಡಲ್ 1 ಅವರ್ ಝೋನ್. ಓಕೆ, ಮಾರ್ಕೆಟ್ ಇದ್ರೊಳಗೆ ಇತ್ತು, ಬೆಳಗಿಂದ ಇದು ಮಾರ್ಕೆಟ್ ಇದ್ರೊಳಗೆ ಇತ್ತು. ಇದು ಬ್ರೇಕ್ ಆಯ್ತು. ಬ್ರೇಕ್ ಆದಾಗ ಬ್ರೇಕ್ಔಟ್ ತಗೊಂಡಿದ್ದಾರೆ, ಅದು ಮೂವ್ ಆಯ್ತು. ರೀಟೆಸ್ಟ್ ಬಂತು, ರೀಟೆಸ್ಟ್ ಬಂದಾಗ ತಗೊಂಡಿದ್ದಾರೆ. ರೀಟೆಸ್ಟ್ ತಗೊಂಡಿದ್ದಕ್ಕೆ ಫಸ್ಟ್ ಟಾರ್ಗೆಟ್ ಬ್ರೇಕ್ ಆದಾಗ ಎಲ್ಲಿವರೆಗಿತ್ತು ಅದುವರೆಗೆ ಫಸ್ಟ್, ಅದಾದ್ಮೇಲೆ ಮೂವ್ ಆಗಿದ್ದು ಇನ್ನು ಫರ್ದರ್ ಮೂವ್ ಆಯ್ತು. ಇದಕ್ಕೆ ಪರ್ಫೆಕ್ಟ್ ರೀಟೆಸ್ಟ್ ಟ್ರೇಡಿಂಗ್ ಅಂತ ಕರೆಯೋದು. ಈ ರೀಟೆಸ್ಟ್ ಟ್ರೇಡ್ ಅನ್ನ ನಾವು ತುಂಬಾ ಕಡೆ ಮಾಡಬಹುದು, ಸ್ವಲ್ಪ ಸೇಫು ಅಂಡ್ ಲಾಸ್ ಅನ್ನು ನಾವು ಪ್ಲಾನ್ ಮಾಡಿರ್ಬೋದು. ಈಗ ನಾವು ರೀಟೆಸ್ಟ್ ಇಲ್ಲಿ ತಗೊಂಡ್ವಿ ಅಂತ ಆದ್ರೆ, ಅವನು ಒಳಗ್ ಬಂದು ಕ್ಲೋಸ್ ಆದ ಅಂತ ಆದ್ರೆ ನಾವು ತಿರ್ಗಾ ಇಲ್ಲಿ ಎಕ್ಸಿಟ್ ಆಗ್ಬೋದು. ಆವಾಗ ನಮ್ಗೆ ಅಷ್ಟು ಲಾಸ್ ಬರಲ್ಲ. ಆಯ್ತಾ? ಸೊ ಬ್ರೇಕ್ಔಟ್ ಅಂದ್ರೆ ನಮ್ಗೆ ಅದೇ ಕ್ಯಾಂಡಲ್ ಮೇಲೆ ಹೋಗಂಗ್ ಮಾಡಿ ವಾಪಸ್ ಬಂದ್ಬಿಟ್ರೆ ನಮ್ಗದು ಪ್ರಾಬ್ಲಮ್ ಆಗತ್ತೆ. ನಮ್ಗೆ ಏನ್ ಮಾಡ್ಬೇಕಂತ ಗೊತ್ತಾಗಲ್ಲ. ಅಂತ ಟೈಮ್ಕ್ಕಿಂತ ಇದು ನಮ್ಗೆ ಬೆಟರ್ ಆಗಿ ಕಾಣುವಂಥದ್ದು. ಓಕೆನಾ? ಈಗ ನೋಡಿ, ಇಲ್ಲಿ 1 ಅವರ್ ಝೋನ್ ನೋಡಿ, ಇಲ್ಲಿ 1 ಅವರ್ ಝೋನ್ ಅಲ್ಲಿ ಬ್ರೇಕ್ಔಟ್ ಆಯ್ತು, ರೀಟೆಸ್ಟ್ ಆಯ್ತು. ರೀಟೆಸ್ಟ್ ಆದ್ಮೇಲೆ ಮೇಲ್ ಬಂದವನು ಅವಾಗ ಬಂದ ಸ್ವಿಂಗ್ ಅನ್ನು ದಾಟಿ ಮೇಲ್ವರೆಗೆ ಹೋಗಿದ್ದಾನೆ. ಕರೆಕ್ಟಾ? ಸೊ ರೀಟೆಸ್ಟ್ ಆಗಿದ್ದಾನೆ. ಎಷ್ಟು ಸಲ ರೀಟೆಸ್ಟ್ ಆಗ್ತದೆ ನೋಡಿ, ಇಲ್ಲಿಂದ ಬ್ರೇಕ್ ಆದ, ರೀಟೆಸ್ಟ್ 1 ಸಲಿ, 2 ಸಲಿ, 3 ಸಲಿ. ಕರೆಕ್ಟ್ ಅಲ್ವಾ? ಅದನ್ನೇ ಹೇಳ್ತಾರಲ್ವಾ, ಮೈನರ್, ಮೇಜರ್ ಅಂಡ್ ಸ್ಟ್ರಾಂಗ್. ಸೊ 3 ರೀತಿಯಲ್ಲಿ 3 ಸಲಿ ಆಗತ್ತೆ. 3ಕ್ಕಿಂತ ಜಾಸ್ತಿ ರೀಟೆಸ್ಟ್ ಇರಲ್ಲ, ಅದು ಫಾಲ್ ಆಗತ್ತೆ. ಸೊ 3 ಸಲಿಗೆ ನಾವು ಟ್ರೈ ಮಾಡ್ಬೋದು. ಆದ್ರೆ ಫಸ್ಟ್ ಸಲಿಗಿಂತ ಸೆಕೆಂಡ್ ಟೈಮ್ ಸ್ವಲ್ಪ ಕಮ್ಮಿ ಇರುತ್ತೆ ಅಂಡ್ 3ನೇ ಸಲಿಗೆ ಒಂದು ಸ್ವಲ್ಪ ಜಾಸ್ತಿ ಇರುತ್ತೆ. ಇದು ಅದ್ರದ್ದು ಒಂದು ಮೆಥಡಾಲಜಿ. ಓಕೆನಾ? ಸೊ ನೀವು ಯಾವ ಝೋನ್ ಮಾರ್ಕ್ ಮಾಡ್ತೀರೋ ಇಂಪಾರ್ಟೆಂಟ್ ಅಂತ ನೀವು ಕನ್ಸಿಡರ್ ಮಾಡಿ ಆ ಝೋನ್ ಅನ್ನ, ಫಾರ್ ಎಕ್ಸಾಂಪಲ್ ನೋಡಿ, ಈಗ ಇಲ್ಲಿ ಈ ಝೋನ್ ಒಳಗೆ ಮಾರ್ಕೆಟ್ ತುಂಬಾ ಹೊತ್ತಿಂದ ಇತ್ತು. ಈ ಕ್ಯಾಂಡಲ್ ಒಳಗೆ ಮಾರ್ಕೆಟ್ ತುಂಬಾ ಹೊತ್ತಿಂದ ಅದೇ ಜಾಗದಲ್ಲಿ ಇತ್ತು. ಕರೆಕ್ಟಾ? ಈಗ ಇಲ್ಲಿಂದ ಬ್ರೇಕ್ ಆಯ್ತು. ಬ್ರೇಕ್ ಆಗಿದ್ದು ನೋಡಿ, ಮತ್ತೆ ರೀಟೆಸ್ಟ್ ಆಗಿ
ರೀಟೆಸ್ಟ್ ಅಲ್ಲಿ ತಗೊಂಡಿದ್ದು ಅದಕ್ಕಿಂತ ಜಾಸ್ತಿ ಸ್ವಿಂಗು, ಆ ಸ್ವಿಂಗ್ ಅನ್ನು ದಾಟಿ ಮಾರ್ಕೆಟ್ ಕೆಳಗೆ ಹೋಗಿದೆ. ಇದು ರೀಟೆಸ್ಟ್ ಟ್ರೇಡ್. ಸೊ ರೀಟೆಸ್ಟ್ ಟ್ರೇಡ್ ಅನ್ನೋದು ಈಗ ನಿಮ್ಗೊಂದು ಕ್ಲಾರಿಟಿ ಸಿಕ್ಕಿದೆ. ಅದರಲ್ಲೂ ಪ್ಲಸ್ ಮೈನಸ್ ಇದ್ದಿದ್ದೆ, ಬ್ರೇಕ್ಔಟ್ ಅಲ್ಲೂ ಪ್ಲಸ್ ಮೈನಸ್ ಇದ್ದಿದ್ದೆ. ನೀವು ಯಾವ ಟೈಪ್ ಟ್ರೇಡರ್ ಅಂತ ಫಸ್ಟ್ ನೀವು ಡಿಸೈಡ್ ಆಗ್ಬೇಕು. ಅದ್ರ ಪ್ರಕಾರವಾಗಿ ಪ್ಲಾನಿಂಗ್ ಮಾಡ್ಕೊಬೇಕು. ಅಂಡ್ ರೀಟೆಸ್ಟ್ ಗೆ ಕಾಯ್ಬೇಕು, ತಾಳ್ಮೆ ಬೇಕು. ರೀಟೆಸ್ಟ್ ಗೆ ಬರುತ್ತೆ ಅಂತ ನೀವು ಕಾಯೋದು ಹೌದಾದ್ರೆ ನೀವು ಕಾಯಲೇಬೇಕು. ಅದು ಓಡ್ತಾ ಇದೆ ಅಂತ ಓಡಕ್ ಹೋದ್ರೆ ತಿರ್ಗಾ ಹತ್ತಕ್ ಹೋದ್ರೆ ಅದು ತುಂಬಾ ಡೇಂಜರ್. ಬ್ರೇಕ್ಔಟ್ ಗಿಂತನೂ ಡೇಂಜರ್. ಯಾಕಂದ್ರೆ ಬ್ರೇಕ್ಔಟ್ ಅವರು ಅಟ್ಲೀಸ್ಟ್ ಲೋ ಪಾಯಿಂಟ್ ಎಲ್ಲ ತಕೊಂಡಿರ್ತಾರೆ. 100 ರೂಪಾಯಿ ಬ್ರೇಕ್ ಆದಾಗ ನೀವು ಅದು ರಿಟೆಸ್ಟ್ ಬರ್ಲಿಲ್ವಲ್ಲ ಅಂತ ಎತ್ತದಲ್ಲಿ 120, 130 ತಕೊಂಡ್ರೆ ಆಮೇಲೆ ಒಂದು ರಿಟೆಸ್ಟ್ ಬಂದಾಗ ನಿಮಗೆ ಅದು ಹೆವಿ ಲಾಸ್ ಆಗುತ್ತೆ. ಅದ್ರ ಬದಲು ನೀವು ಬ್ರೇಕ್ಔಟ್ ಟ್ರೇಡರ್ ಅಂತ ಡಿಸೈಡ್ ಆಗಿ, ಇಲ್ಲ ರೀಟೆಸ್ಟ್ ಟ್ರೇಡರ್ ಅಂತ ಡಿಸೈಡ್ ಆಗಿ. ರೀಟೆಸ್ಟ್ ಅಂತ ಹೇಳಿದ್ರೆ ನಿಮ್ಮಲ್ಲಿ ತಾಳ್ಮೆ ಇರಬೇಕು, ರೀಟೆಸ್ಟ್ ಬರೋವರೆಗೆ ಕಾಯ್ಬೇಕು. ಬ್ರೇಕ್ಔಟ್ ಅಂದ್ರೆ ನೀವು ಡಿಸೈಡ್ ಮಾಡಿರ್ಬೇಕು, ಬ್ರೇಕ್ ಆದ್ರೆ ತಗೊಳ್ತೀನಿ, ರಿಸ್ಕ್ ತಗೊಳಕ್ಕೂ ರೆಡಿ, ಅದೇ ತರ ರಿವಾರ್ಡ್ ತಗೊಳಕ್ಕೂ ರೆಡಿ ಅಂತ ನೀವು ಪ್ಲಾನಿಂಗ್ ಅಲ್ಲಿ ಇರಬೇಕು. ಇದು ಮಾಡಿದ್ರೆ ನೀವು ಯಾವ ಟೈಪ್ ಆಫ್ ಟ್ರೇಡರ್ ಅನ್ನೋದು ಕ್ಲಾರಿಟಿ ಸಿಗುತ್ತೆ. ಇನ್ನೂ ಡೌಟ್ಗಳಿದ್ರೆ ಮೆಸೇಜಸ್ ಮಾಡಿ, ನಾವು ನಿಮ್ಗೆ ಆನ್ಸರ್ ಮಾಡ್ತೀವಿ ಅಂತ ಹೇಳ್ತಾ ಈ ವಿಡಿಯೋವನ್ನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡಿ. ಎಷ್ಟೋ ಜನಕ್ಕೆ ರೀಟೆಸ್ಟ್ ಅನ್ನೋದೇ ಗೊತ್ತಿಲ್ಲ, ಅಂತವ್ರಿಗೊಂದು ರೀಚ್ ಆಗ್ಲಿ ಅಂತ ಹೇಳ್ತಾ ಈ ವಿಡಿಯೋವನ್ನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್.